ಬಳ್ಳಾರಿ ಗಲಭೆಯ ವಿಚಾರಕ್ಕೆ ಇದೀಗ ಮತ್ತೊಂದು ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಜನಾರ್ದನ್ ರೆಡ್ಡಿ ನಿವಾಸದಲ್ಲಿ ದೊಣ್ಣೆ ಕೋಲುಗಳು ಪತ್ತೆಯಾಗಿದೆ. ರೆಡ್ಡಿ ಮನೆಯ ದೊಣ್ಣೆ ಕೋಲುಗಳಿರುವಂತಹ ದೃಶ್ಯ ರಿಲೀಸ್ ಆಗಿದೆ. ವಿಡಿಯೋವನ್ನ ರಿಲೀಸ್ ಮಾಡಿದ್ದಾರೆ ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿ. ಗಲಭೆಗೆ ಬಳಸಿರುವಂತಹ ದೊಣ್ಣೆಗಳು ಇವು ಅಂತ ಹೇಳಿ ಈಗ ಕಾಂಗ್ರೆಸ್ ಮಾಡ್ತಾ ಇರುವಂತಹ ಆರೋಪ ಇದೆ. ಜನಾರ್ದನ್ ರೆಡ್ಡಿ ಮನೆಯಲ್ಲಿರುವಂತಹ ದೊಣ್ಣೆಗಳಿರುವಂತಹ ವಿಡಿಯೋವನ್ನ ಈಗ ರಿಲೀಸ್ ಮಾಡಿದ್ದಾರೆ. ಅದೊಂದು ವಿಡಿಯೋವನ್ನ ರಿಲೀಸ್ ಮಾಡಿ ಗಲಭೆಗೆ ಬಳಸಿದ್ದಂತಹ ದೊಣ್ಣೆಗಳು ಇವು, ಕೋಲುಗಳನ್ನ ಗಲಾಟೆಗೆ ಬಳಸಿದ್ರು ಅಂತ ಹೇಳಿ ಸದ್ಯ ಆರೋಪವನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ಶಾಸಕ ಭರತ್ ರೆಡ್ಡಿ. ಬಳ್ಳಾರಿಯಲ್ಲಿ ಆರೋಪ ಪ್ರತ್ಯಾರೋಪಗಳು ಮುಂದುವರಿತಾ ಇದೆ. ಜೋರಾದ ಗಲಾಟೆಯಾಗಿ, ಬಡಿದಾಟ ಆಗಿ, ಹೊಡೆದಾಟ ಆಗಿ ಓರ್ವ ಕಾಂಗ್ರೆಸ್ ಕಾರ್ಯಕರ್ತ ಸಾವನ್ನಪ್ಪಿದ್ರೂ ಕೂಡ ಈಗಲೂ ಇವರ ಆರೋಪ ಪ್ರತ್ಯಾರೋಪಗಳು ಮುಂದುವರಿತಾನೆ ಇದೆ. ಗಲಭೆಗೆ ಬಳಕೆ ಮಾಡಲಾಗಿದ್ದ ದೊಣ್ಣೆಗಳಿವು ಅಂತ ಹೇಳಿ ಕಾಂಗ್ರೆಸ್ ಈಗ ಆರೋಪವನ್ನ ಮಾಡ್ತಾ ಇದೆ. ಈ ಗಲಾಟೆಗೆ ಕಾರಣ ಕಾಂಗ್ರೆಸ್ನವರು ಅಂತ ಹೇಳಿ ಒಂದು ಕಡೆ ಬಿಜೆಪಿ ಹಾಗೆ ಜನಾರ್ದನ್ ರೆಡ್ಡಿ ಆರೋಪವನ್ನ ಮಾಡ್ತಾ ಇದ್ರು. ಇದು ಇವರ ಪ್ರೀ ಪ್ಲಾನ್ ಅನ್ನೋದಾಗಿ ಮೊದಲೇ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು, ಕೊಲೆಗೆ ಸಂಚನ್ನ ರೂಪಿಸಿದ್ರು ಅಂತ ಹೇಳಿ ಜನಾರ್ದನ್ ರೆಡ್ಡಿ ಇದುವರೆಗೂ ಕೂಡ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ರು. ಅದಾದ ನಂತರದಲ್ಲಿ ಭರತ್ ರೆಡ್ಡಿಯೂ ಕೂಡ ಬಿಜೆಪಿ ಅವರಿಂದಾನೇ ಮಾಡಿರೋದು ಅನ್ನುವಂತಹ ಸಾಕಷ್ಟು ವಾದ ಪ್ರತಿವಾದಗಳನ್ನ ಇದೇ ರೀತಿಯಾಗಿ ನಡೆಸ್ತಾ ಇದ್ರು. ಬಿಜೆಪಿಯವರು ಕಾಂಗ್ರೆಸ್ನ ವಿರುದ್ಧವಾಗಿ ಹೇಳಿಕೆಗಳನ್ನ ನೀಡಿದ್ರೆ ಕಾಂಗ್ರೆಸ್ನವರು ಬಿಜೆಪಿಯ ವಿರುದ್ಧವಾಗಿ ಹೇಳಿಕೆಗಳನ್ನ ನೀಡ್ತಾ ಬಂದ್ರು. ಆದ್ರೆ ಈಗ ರೆಡ್ಡಿ ಮನೆಯ ದೊಣ್ಣೆ ಕೋಲುಗಳಿರುವಂತಹ ದೃಶ್ಯವನ್ನ ಭರತ್ ರೆಡ್ಡಿ ರಿಲೀಸ್ ಮಾಡಿ ಈ ರೀತಿಯಾದಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಮೊದಲನೆಯ ಫೋಟೋದಲ್ಲಿ ನೀವೇನು ಗಮನಿಸ್ತಾ ಇದ್ದೀರಾ, ಕೆಲವೊಂದಿಷ್ಟು ದೊಣ್ಣೆಗಳು ಇವೆ, ಕೋಲುಗಳಿದೆ. ಹಾಗಾಗಿ ಗಲಾಟೆಗೆ ಬಳಕೆ ಮಾಡಿದ್ದಂತಹ ಕೋಲುಗಳಿವು, ದೊಣ್ಣೆಗಳಿವು ಅಂತ ಹೇಳಿ ಈಗ ಶಾಸಕ ಭರತ್ ರೆಡ್ಡಿ ಮಾಡ್ತಾ ಇರುವಂತಹ ಆರೋಪ ಇದು. ಒಟ್ಟಾರೆಯಾಗಿ ತನಿಖೆಯೂ ಕೂಡ ಮುಂದುವರಿತಾ ಇದೆ. ಬಳ್ಳಾರಿ ಗನ್ಮ್ಯಾನ್ ಸೇರಿದಂತೆ ಬಿಜೆಪಿಯ 26 ಜನರನ್ನ ಬಂಧಿಸಲಾಗಿದೆ. ಇನ್ನು 3 ಗನ್ಮ್ಯಾನ್ಗಳ ವಿಚಾರಣೆ ತೀವ್ರವಾಗಿದೆ. ಬಿಜೆಪಿಯ 13 ಹಾಗೆ ಕಾಂಗ್ರೆಸ್ನ 10 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಬಳ್ಳಾರಿಯಲ್ಲಿ ನಡೆದಿರುವಂತಹ ರೆಡ್ಡಿಗಳ ನಡುವೆ ಹಾಗೆ ಅವರ ಬೆಂಬಲಿಗರ ನಡುವೆ ನಡೆದಿರುವಂತಹ ಸಮರ ಇದು. ಇನ್ನು ನಗರದ ಸಿರಗುಪ್ಪ ರಸ್ತೆಯಲ್ಲಿರುವಂತಹ ಜನಾರ್ದನ್ ರೆಡ್ಡಿ ನಿವಾಸದ ಎದುರು ಗುರುವಾರ ರಾತ್ರಿ ಜೋರಾದಂತಹ ಗಲಾಟೆಯೂ ಕೂಡ ಆಗಿತ್ತು. ಹಾಗಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೆಡ್ಡಿ ಮನೆಯ ಕಡೆಗೆ ಗುಂಡು ಹಾರಿಸಿದ್ದ ಒಂದು ಗನ್ಮ್ಯಾನ್ ಅವರನ್ನು ಕೂಡ ಬಂಧಿಸಲಾಗಿದ್ದು ಸದ್ಯ ತನಿಖೆ ಮುಂದುವರಿತಾ ಇದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಳ್ಳಾರಿ ಗಲಭೆ ವಿಚಾರಕ್ಕೆ ಇದೀಗ ಮತ್ತೊಂದು ಮೇಜರ್ ಟ್ವಿಸ್ಟ್ ಅಂತಾನೆ ಹೇಳ್ಬೋದು. ಅಂದ್ರೆ ರೆಡ್ಡಿ ನಿವಾಸದಲ್ಲಿ ದೊಣ್ಣೆ ಕೋಲುಗಳು ಪತ್ತೆಯಾಗಿದೆ ಅಂತ ಏನೀಗ ಭರತ್ ರೆಡ್ಡಿ ಅವರು ಆರೋಪ ಮಾಡ್ತಾ ಇದ್ದಾರೆ. ಇದೇ ರೀತಿಯಾದಂತಹ ಆರೋಪ ಪ್ರತ್ಯಾರೋಪಗಳು ಮುಂದುವರಿತಾ ಇದೆಯಲ್ಲ, ಏನಿದೆ ಇದಕ್ಕೆ ಕುರಿತ ಅಪ್ಡೇಟ್ಸ್? ದಿವ್ಯದಾಸ, ಏನು ಬಳ್ಳಾರಿ ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿರ್ತಕ್ಕಂಥದ್ದು. ಗಂಗಾವತಿ ಹಾಲಿ ಶಾಸಕ ಹಾಗೂ ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿ ನಿವಾಸದಲ್ಲಿ ದೊಣ್ಣೆಗಳು ಮತ್ತು ಕೋಲುಗಳು ಪತ್ತೆಯಾಗಿರುವುದಕ್ಕೆ ತನಿಖೆ ನಡೆಸಲು ಪೊಲೀಸರಿಗೆ ಮತ್ತಷ್ಟು ಸಾಕ್ಷ್ಯಗಳು ಲಭಿಸಿವೆ ಅಂತ ಹೇಳಲಾಗ್ತಾ ಇದೆ. ಏನು ಬಳ್ಳಾರಿಯ ಸಿರುಗುಪ್ಪ ರಸ್ತೆಯಲ್ಲಿರ್ತಕ್ಕಂಥ ಗಂಗಾವತಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿಯ ಗ್ಲಾಸ್ ಹೌಸ್ ಬಳಿ ಈ ದೊಣ್ಣೆಗಳು ಮತ್ತು ಕೋಲುಗಳು ಅಂದು ಗಲಭೆಗೆ ಬಳಕೆ ಮಾಡಲಾಗುತ್ತದೆ ಎಂದು ಆರೋಪಿಸಿ ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಅವರು ಮಾಧ್ಯಮ ಪ್ರಕಟಣೆ ಮೂಲಕ ಒಂದು ವಿಡಿಯೋವನ್ನ ಸದ್ಯ ಸಾಕ್ಷಿ ಒದಗಿಸ್ತಕ್ಕಂಥದ್ದು. ಏನು ಅಂದು ಜನವರಿ 1ರಂದು ನಡೆದ ಗಲಾಟೆಯಲ್ಲಿ ಗಾಲಿ ಜನಾರ್ದನ್ ರೆಡ್ಡಿಯ ಬೆಂಬಲಿಗರು ಮತ್ತು ನಮ್ಮ ಪಕ್ಷದ ಬೆಂಬಲಿಗರ ಮೇಲೆ ದಾಳಿ ನಡೆಸಲು ದೊಣ್ಣೆಗಳು ಮತ್ತು ಕೋಲುಗಳನ್ನ ಸಿದ್ಧಪಡಿಸಿಕೊಂಡಿದ್ದರೆಂದು ಆರೋಪಿಸಿ ಶಾಸಕ ನಾರಾ ಭರತ್ ರೆಡ್ಡಿ ಸದ್ಯ ವಿಡಿಯೋ ಒಂದನ್ನ ರಿಲೀಸ್ ಮಾಡಿದ್ದು ಸದ್ಯ ಸಂಚಲನಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಈಗ ಗಲಭೆಗೆ ಬಳಸಿರುವ ದೊಣ್ಣೆಗಳು ಎಂದು ಆರೋಪಿಸಿದ ಕಾಂಗ್ರೆಸ್ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಿನಕ್ಕೊಂದು ಟ್ವಿಸ್ಟ್ ಸಿಗುತ್ತಿದ್ದು ಸದ್ಯ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರು ಆರೋಪ ಮತ್ತು ಪ್ರತ್ಯಾರೋಪವನ್ನ ಕೂಡ ಮುಂದುವರಿಸಿದ್ದಾರೆ. ಆದ್ರೆ ಇದು ಎಲ್ಲಿಯವರೆಗೆ ಮುಂದುವರಿತದೆ ಅಂತ ಸದ್ಯ ಕಾದು ನೋಡಬೇಕಾಗಿರೋದು. ಇದಕ್ಕೆ ಪ್ರಮುಖವಾಗುವಂತೆ ಏನು ನಿನ್ನೆ ಮತ್ತು ಮೊನ್ನೆ ಕೂಡ ಏನು ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ನಾರಾ ಭರತ್ ರೆಡ್ಡಿಗೆ ಸಂಬಂಧಪಟ್ಟಂತ ಕೆಲವೊಂದು ವಿಡಿಯೋಗಳನ್ನ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಾರಿಬಿಟ್ಟಿದರು. ಅದರಲ್ಲಿ ಪ್ರಮುಖವಾಗಿ ಗಾಂಜಾ ಪ್ಲೇಡರ್ ಆಗಿರ್ತಕ್ಕಂಥ ದೌಲನ ಜೊತೆಗೆ ನಾರಾ ಭರತ್ ರೆಡ್ಡಿ ಅವರು ಗುರುತಿಸಿಕೊಂಡಿರುವಂತಹ ವಿಡಿಯೋಗಳು ಕೂಡ ಏನು ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಗಾಲಿ ಜನಾರ್ದನ್ ರೆಡ್ಡಿ ಹರಿಬಿಟ್ಟಿದ್ದರು. ಅದರ ಜೊತೆಗೆ ಏನು ನನ್ನ ಗ್ಲಾಸ್ ನಿವಾಸದ ಮೇಲೆ ಕೆಲವೊಂದು ಖಾಸಗಿ ಗನ್ಮ್ಯಾನ್ಗಳು ಬುಲೆಟ್ ಹಾರಿಸತಕ್ಕಂಥದ್ದು, ಜೊತೆಗೆ ಆಟೋದಲ್ಲಿ ಬಂದಿರತಕ್ಕಂತ ಕಲ್ಲುಗಳು, ಜೊತೆಗೆ ಪೆಟ್ರೋಲ್ ಬಾಂಬ್ ಮತ್ತು ಕಟ್ಟಿಗೆಗಳು ಕೂಡ ನನ್ನ ಮನೆಗೆ ಬಳಕೆ ಮಾಡಲಾಗುತ್ತಿದೆ ಅಂತ ಹೇಳ್ಬಿಟ್ಟು ಆಟೋದಲ್ಲಿ ಬಂದಿರತಕ್ಕಂತ ಒಂದು ವಿಡಿಯೋವನ್ನ ಕೂಡ ಹರಿಬಿಟ್ಟಿದ್ದರು. ಈ ಎಲ್ಲಾ ಆರೋಪಗಳು ಮತ್ತು ಪ್ರತ್ಯಾರೋಪಗಳು ಕೂಡ ಕಂಟಿನ್ಯೂ ಆಗ್ತಾ ಇರೋದ್ರಿಂದ ಬಳ್ಳಾರಿಯಲ್ಲಿ ಸದ್ಯ ಈ ಗಲಭೆಯು ಇನ್ನೂ ಮುಂದುವರಿಯುವ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು. ದಿವ್ಯಾ.
ಓಕೆ ವೀರೇಶ್, ಬಿಜೆಪಿ ಅವರು ಹೇಳ್ತಾ ಇದ್ರು ಇದು ಕಾಂಗ್ರೆಸ್ನ ಷಡ್ಯಂತ್ರ, ಬೇಕಂತಲೇ ಕೊಲೆ ಮಾಡೋದಕ್ಕೆ ಈ ರೀತಿ ಪ್ಲಾನ್ ಮಾಡಿದ್ರು ಅಂತ ಸ್ವತಃ ಜನಾರ್ದನ್ ರೆಡ್ಡಿ ಅವರೇ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ರು. ಆದ್ರೆ ಈಗ ಇವರ ಮನೆಯಲ್ಲೇ ಈ ರೀತಿಯಾಗಿ ದೊಣ್ಣೆಗಳು ಕೋಲು ಸಿಕ್ಕಿರೋದ್ರಿಂದ ಅವ್ರೇನಾದ್ರೂ ರಿಯಾಕ್ಟ್ ಮಾಡಿದಾರಾ ಹೇಗೆ ಅಂತ? ದಿವ್ಯಾ, ಖಂಡಿತ ಏನು ಈ ದೊಣ್ಣೆಗಳು ಸಿಕ್ಕಿರೋದ್ರಿಂದ ಸದ್ಯ ನಾವು ಕೂಡ ಜನಾರ್ದನ್ ರೆಡ್ಡಿ ಅವರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡಿದ್ವಿ. ಆದ್ರೆ ಅವರು ಸದ್ಯ ಯಾವುದೇ ಪ್ರತಿಕ್ರಿಯೆ ಕೂಡ ಸಿಕ್ಕಿರ್ತಕ್ಕಂತ ಇಲ್ಲ. ನಿನ್ನೆ ಕೂಡ ಏನು ವಿಪಕ್ಷ ನಾಯಕ ಆರ್ ವಿಶ್ವಕ್ ಮತ್ತು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರ್ತಕ್ಕಂತ ಚಲವಾದಿ ನಾರಾಯಣಸ್ವಾಮಿ ಕೂಡ ಈ ಸಂಬಂಧ ಕೂಡ ಕ್ಲಾರಿಟಿಯನ್ನ ಕೂಡ ನೀಡಿದ್ದಾರೆ. ಆದ್ರೆ ಇದು ಎಲ್ಲಿಗೆ ಬಂದು ನಿಲ್ಲುತ್ತದೆ ಅಂತ ಸದ್ಯ ಕಾದ್ ನೋಡ್ಬೇಕಾಗಿರೋದು ದಿವ್ಯಾ. ಓಕೆ ವೀರೇಶ್, ಈಗ ಸದ್ಯಕ್ಕೆ ಆಗ್ತಾ ಇರುವಂತ ಬೆಳವಣಿಗೆಗಳನ್ನ ನೋಡಿದ್ರೆ ಇದು ದೊಡ್ಡ ಮಟ್ಟದ ಗಲಾಟೆ ಆಗ್ತಾ ಇತ್ತು, ಇನ್ನೂ ಕೆಲವು ಅನಾಹುತಗಳು ಆಗ್ತಾ ಇತ್ತೇನೋ, ಬಟ್ ಪೊಲೀಸರು ಆ ಟೈಮಲ್ಲಿ ಬಂದು ಕಂಟ್ರೋಲ್ ಮಾಡಿದ್ರಾ ಅಂತ? ಅದೇ ಇದೇನಾದ್ರೂ ಪ್ರೀ ಪ್ಲಾನ್ ಅಂತ ಹೇಳ್ಬೋದಾ ವೀರೇಶ್? ಖಂಡಿತ ದಿವ್ಯದಾಸ್, ಏನಂತಂದ್ರೆ ಈ ಎಲ್ಲಾ ವಿಡಿಯೋಗಳನ್ನ ಗಾಲಿ ಜನಾರ್ದನ್ ರೆಡ್ಡಿ ಅವರು ರಿಲೀಸ್ ಮಾಡಿದ ಬಳಿಕ ಕೆಲವೊಂದು ಸಿಕ್ಕಿರ್ತಕ್ಕಂತ ಸಾಕ್ಷ್ಯಗಳನ್ನ ನೋಡಿದ್ರೆ ಪ್ರೀ ಪ್ಲಾನ್ಡ್ ಅಂತಕ್ಕಂತ ಒಂದು ಆರೋಪ ಕೂಡ ಈಗ ಕೇಳಿ ಬರ್ತಕ್ಕಂಥದ್ದು. ಏನೋ ಅಂದು ರಾತ್ರಿ 8:30 ಸಮಯದಲ್ಲಿ ನಡೆದಿರ್ತಕ್ಕಂತ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತತ್ಕ್ಷಣವೇ ಒಂದು ಪೆಟ್ರೋಲ್ ಬಾಂಬ್ ಆಗಿರ್ಬೋದು, ಕಲ್ಲುಗಳಾಗಿರ್ಬೋದು ಮತ್ತು ನಾರಾ ಭರತ್ ರೆಡ್ಡಿ ಜೊತೆಗೆ ಏನು ಈ ಸತೀಶ್ ರೆಡ್ಡಿ ಅಂತಕ್ಕಂತ ಎಂಬ ವ್ಯಕ್ತಿಗಳ ಖಾಸಗಿ ಗನ್ಮ್ಯಾನ್ಗಳಿಂದ ನಡೆದ ಗುಂಡಿನ ದಾಳಿ ಆಗಿದ್ದು, ಇದು ಜಸ್ಟ್ ಸ್ವಲ್ಪದರಲ್ಲೇ ಕೂಡ ಶಾಸಕ ಜನಾರ್ದನ್ ರೆಡ್ಡಿ ಬಚಾವಾಗಿರ್ತಕ್ಕಂಥದ್ದು. ಇವೆಲ್ಲವನ್ನು ನೋಡಿದ್ರೆ ಮೇಲ್ನೋಟಕ್ಕೆ ಇದು ಪ್ರೀ ಪ್ಲಾನ್ಡ್ ಆಗಿಯೇ ನಡೆದಿರ್ತಕ್ಕಂಥ ಘಟನೆ ಅಂತ ಬಿಜೆಪಿ ಅವರು ಕೂಡ ಆರೋಪ ಮಾಡ್ತಾ ಇದೆ. ನಿನ್ನೆ ಕೂಡ ಕೇಸರಿ ಪಡೆಯ ದಂಡ ನಾಯಕರು ಕೂಡ ಆಗಮಿಸಿ ಇದು ಸಂಬಂಧಪಟ್ಟಂತೆ ಸಾಕಷ್ಟು ಸಾಕ್ಷ್ಯಗಳನ್ನ ಒದಗಿಸಿದ್ದಾರೆ. ಆದರೆ ಇವೆಲ್ಲವನ್ನ ಕೂಡ ಶಾಸಕ ನಾರಾ ಭರತ್ ರೆಡ್ಡಿ ಅಲ್ಲಗೆಳೆದಿದ್ದು, ನಾವು ನಮ್ಮ ಬೆಂಬಲಿಗರ ಮೇಲೆ ಜನಾರ್ದನ್ ರೆಡ್ಡಿ ಅವರು ಹಲ್ಲೆ ಮಾಡಲು ಮತ್ತು ಅವಾಚ್ಯ ಶಬ್ದಗಳಿಂದ ಮತ್ತು ಬ್ಯಾನರ್ ಹರಿದಾಕಿರುವ ನಿಟ್ಟಿನಲ್ಲಿ ಮಾತ್ರ ನಾವು ಅದನ್ನು ಪ್ರಶ್ನೆ ಮಾಡಲಿಕ್ಕೆ ತೆರಳಿದ್ದೇವೆ. ಈ ಸಂಬಂಧ ನಮ್ಮ ಮೇಲೆ ಕೂಡ ಗೂಂಡಾ ರೀತಿಯಲ್ಲಿ ಜನಾರ್ದನ್ ರೆಡ್ಡಿ ವರ್ತನೆ ಮಾಡಿದಾರಂತ ಕೂಡ ಒಂದು ಶಾಸಕ ನಾರಾ ಭರತ್ ರೆಡ್ಡಿ ಕೂಡ ಒಂದು ಸ್ಟೇಟ್ಮೆಂಟ್ ಮೂಲಕ ತಿಳಿಸಿರ್ತಕ್ಕಂಥದ್ದು ದಿವ್ಯಾ. ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಏ ಫಲಾನ ಹಿಂದಕ್ಕೆ ಬಾ ಸ್ವಲ್ಪ